ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತಗಳು. ಯಾವತ್ತು ಏನಪ್ಪ ಮಾರ್ನಿಂಗ್ ಆಯಿತು ನಾನು ಚಟ್ನಿ ಮತ್ತು ಪಲ್ಯ ದೋಸೆ ಎಲ್ಲ ತೋರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇವತ್ತು ಮಾರ್ನಿಂಗ್ ಎದ್ದು ತಿಂಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಫಿ ಕುಡ್ಕೊಂಡು ಹಾಗೆ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ. ಕಾಫಿ ಕುಡ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಮಾರ್ನಿಂಗ್ ಹೊತ್ತು ಕಾಫಿನೇ ಇರಬೇಕು, ಅದಕ್ಕೆ ಕಡಲೆ ಬೀಜ ಎಲ್ಲ ಹುರಿದು ಒಂದು ಸೈಡ್ಗೆ ಇಟ್ಕೊಂಡೆ. ಮತ್ತು ಆಲೂಗಡ್ಡೆ ಎಲ್ಲ ಸ್ವಲ್ಪ ಪಲ್ಯ ಮಾಡ್ಕೊಂಬಿಡೋಣ ಅಂತ ಪಲ್ಯ ಕೂಡ ಸ್ವಲ್ಪ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ತೊಳೆದು ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತು ಗ್ಯಾಸ್ ಮೇಲೆ ಇಟ್ಟೆ. ಒಂದು ವಿಸಿಲ್ ಬಂದುಬಿಡಲಿ ಅಂತ ಅದು ಬೇಯಿಸೋಕೆ ಇಕ್ಕಿದೆ. ಅಷ್ಟೊತ್ತಿಗೆ ವಿಸಿಲ್ ಬರೋಷ್ಟೊತ್ತಿಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸಿಪ್ಪೆ ತೆಗಿಯೋವರೆಗೂ ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಸಿಪ್ಪೆ ತೆಗೆದಿದ್ದಾದ್ಮೇಲೆ ಒಂದು ಬೌಲ್ಗೆ ಇಟ್ಕೊಂಡು ಹಾಗೆ ಸ್ವಲ್ಪ ಜಾರ್ಗೆ ಹಾಕ್ಕೊಂಡೆ. ಜಾರಿಗೆ ಮತ್ತು ಈರುಳ್ಳಿ ಮತ್ತು ಕೊಬ್ಬರಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಣಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಲ್ಲ ರುಬ್ಕೊಂಡಿದ್ದಾದಮೇಲೆ ಒಂದು ಸೈಡ್ಗೆ ಇಕ್ಕಿ ಮತ್ತು ಹಾಗೆ ಸ್ವಲ್ಪ ಚಟ್ನಿಗೆ ಒಗ್ಗರಣೆ ಹಾಕ್ಬಿಡೋಣ ಅಂತ ಮತ್ತು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಚಟ್ನಿ ಕೂಡ ಹಾಕ್ಕೊಂಡೆ. ನಮ್ಮ ಮನೆಯಲ್ಲಿ ಚಟ್ನಿಗೆ ಒಗ್ಗರಣೆಗೆ ಇರಲೇಬೇಕು, ಇಲ್ಲಾಂದರೆ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ ಮಾಮೂಲಿ ಆಗಿದ್ದರೆ. ಅದಕ್ಕೆ ಸ್ವಲ್ಪ ಅದು ಶೋಗೋಸ್ಕರ ಸ್ವಲ್ಪ ಒಗ್ಗರಣೆಗೆ ಹಾಗೆ ಹಾಕ್ತೀನಿ. ಅದು ಹಾಕಿದ್ದಾದಮೇಲೆ ಎಲ್ಲ ಚಟ್ನಿದು ಮುಗೀತು ಅಂದ್ಬಿಟ್ಟು ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪಲ್ಯಕ್ಕೆ ಒಂದು ವಿಸಿಲ್ ಬಂದಿತ್ತಲ್ವ ಆಲೂಗಡ್ಡೆ, ಅದನ್ನೆಲ್ಲ ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಇಟ್ಕೊಂಡು ಅದು ಬಿಸಿಯಾಗಿತ್ತು, ಅದಕ್ಕೆ ಸಿಪ್ಪೆ ತೆಗೆಯೋ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಾಗೆ ಸ್ವಲ್ಪ ಸಿಪ್ಪೆ ತೆಗೆದಿದ್ದ ತಕ್ಷಣ ಹಾಗೆ ಸ್ವಲ್ಪ ಸ್ಮ್ಯಾಶ್ ಎಲ್ಲ ಮಾಡಿಕೊಂಡು ಹಾಗೆ ಈ ಕಡೆ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಅಂತ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಈ ಕಡೆ ಹಂಗೆ ಈರುಳ್ಳಿ ಮತ್ತು ಕಡಲೆ ಬೀಜ, ಕಡಲೆಬೇಳೆ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಅರಿಶಿನ ಎಲ್ಲ ಒಂದು ಸೈಡ್ಗೆ ಇಟ್ಕೊಂಡು ಮತ್ತು ಪಲ್ಯ ಕೂಡ ಹಾಗೆ ಗ್ಯಾಸ್ ಮೇಲೆ ಒಂದು ಬಾಣಲಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಪಲ್ಯ ಕೂಡ ಒಗ್ಗರಣೆಗೆ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ನೋಡಿ ಈ ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಟ್ಟಿದ ಮೇಲೆ ಕಡಲೆ ಬೀಜ, ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿದೆ, ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅಂತ ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಒಣಮೆಣಸಿನಕಾಯಿ ಮತ್ತು ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಎಲ್ಲ ಆಗಿತ್ತು. ಅವಾಗೆ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ವ ಆಲೂಗಡ್ಡೆ, ಅದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದೆ. ಬಟ್ ಇದು ಸ್ವಲ್ಪ ಚಿಕ್ಕದಂದ್ಬಿಟ್ಟು ಮತ್ತು ಇದನ್ನಿಂದ ಸಪ್ರೇಟ್ ಮಾಡಿ ಮತ್ತು ಅದಕ್ಕೆ ಕಲಸಿ ಒಂದು ಸೈಡ್ಗೆ ಇಕ್ಕಿದ್ದಾಯಿತು. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದೆ. ಹಾಗೆ ಎಲ್ಲ ಮುಗೀತು, ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ದೋಸೆ ಸ್ವಲ್ಪ ಸುಟ್ಕೊಂಡ್ಬಿಡೋಣ ಅಂತ ಒಂದು ಸೈಡ್ಗೆ ಇಕ್ಕಿದೆ. ದೋಸೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಗ್ಯಾಸ್ ಮೇಲೆ ಒಂದು ಸ್ಟವ್ ಇಕ್ಕಿ ಸ್ಟವ್ ಮೇಲೆ ದೋಸೆ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಕಡೆ ಇಟ್ಕೊಂಡು ಒಂದೊಂದು ಸುಟ್ಟು ಒಂದು ಸೈಡ್ಗೆ ಹಾಕ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಇಂಥದ್ದೇ ಸ್ಟವ್, ಇದರಲ್ಲೇ ಪ್ರತಿಯೊಂದು ಮಾಡೋದು. ನನಗೆ ಇಂಥದ್ದು ಇಷ್ಟ ಅಂದ್ಬಿಟ್ಟು ಇದರಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಅದಕ್ಕೆ ನನಗಿದು ದೋಸೆ ಸೂಪರಾಗಿ ಬರ್ತಾಯಿತ್ತು, ಸ್ಮೂತಾಗಿತ್ತು, ತುಂಬಾ ಇಷ್ಟ ಆಯಿತು. ಅದಕ್ಕೆ ನನಗೆ ಇಂಥ ಸ್ಟವನ್ನೇ ತುಂಬ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ದೋಸೆ ಕೂಡ ರೆಡಿ ಆಯಿತು. ಈ ಕಡೆ ಒಂದು ಇದರಲ್ಲಿ ನೋಡಿ ಯಾವ ಥರ ಬಂದಿದೆ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಈ ಸಬ್ಸ್ಕ್ರೈಬರ್ಸ್ ಆಗಿ ಪೂರ್ತಿ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತಲ್ವ. ಅದಕ್ಕೆ ನೋಡಿ ಯಾವ ಥರ ಬಂದಿದೆ. ನಮ್ಮ ಮನೆಯಲ್ಲಿ ಇದೆ ಸಿಂಪಲ್ ತಿಂಡಿ ಅಂದರೆ ಇವತ್ತು. ಹಾಗೆ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರ್ಗಡೆ ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಕ್ಲೀನಾಗಿ ಹೋಗ್ತಾಯಿದ್ದೀನಿ. ನನ್ನ ಮಗಳು ಸ್ವಲ್ಪ ತುಂಟಾಟ. ನನ್ನ ಮಗಳು ನಾನು ಏನಾದರೂ ಮಾಡಿದ್ರೆ ಕೂಡ ನನ್ನ ಮಗಳು ಮಾಡಲೇಬೇಕು ಅದಕ್ಕೆ ಅದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ಊಟ ತಿನ್ನೋಷ್ಟೊತ್ತಿಗೆ 10 ಗಂಟೆ. ಹಾಗೆ ಸ್ವಲ್ಪ ರಾಗಿ ಎತ್ಕೊಂಡು ಮೇಲಕ್ಕೆ ಬಂದೆ ತೊಳೆದು ಬಿಡೋಣ ಅಂತ. ತೊಳೆದಿದ್ದೆಲ್ಲ ಸ್ವಲ್ಪ ಇತ್ತು, ಜಾಸ್ತಿ ಗಲೀಜಾಗಿತ್ತು. ಎಷ್ಟು ತೊಳೆದ್ರೂ ಗಲೀಜು ಹೋಗ್ತಾನೆ ಇಲ್ಲ. ನಾನು 10 ಗಂಟೆಗೆ ಹೋಗಿದ್ಕ 1 ಗಂಟೆ ಟೈಮು, ಅಷ್ಟೊತ್ತಾಯಿತು ತೊಳೆದಿದ್ದೆಲ್ಲ. ಇಷ್ಟೊತ್ತಾಗಿದ್ಕ ಇವತ್ತು ಮನೆಗೆ ಬಂದೆ. ಸ್ವಲ್ಪ ರೆಸ್ಟ್ ತಗೊಂಬಿಡೋಣ ಅಂತ ಇವತ್ತು ಇಷ್ಟೆಲ್ಲ ಆಗೋ. ಥ್ಯಾಂಕ್ ಯು.